ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಕಾಣ್ತಿರೋ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೂ ನಮ್ಮ ಎಲ್ಲ ವಿಡಿಯೋಗಳನ್ನು ಮೊಟ್ಟ ಮೊದಲನೇದಾಗಿ ನೋಡೋದಕ್ಕೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಟಾಪಿಕ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಅದೇನೆಂದರೆ ಪಾರ್ನ್ ವಿಡಿಯೋಗಳನ್ನು ಅಥವಾ ಅಶ್ಲೀಲ ಚಿತ್ರಗಳನ್ನು ನಾವು ನೀಲಿ ಚಿತ್ರ ಅಥವಾ ಬ್ಲೂ ಫಿಲ್ಮ್ ಅನ್ನೋ ಹೆಸರಿನಲ್ಲಿ ಕರಿತೀವಿ. ಆದರೆ ಅಂಥ ಚಿತ್ರಗಳಿಗೆ ಬ್ಲೂ ಫಿಲ್ಮ್ ಅನ್ನೋ ಹೆಸರು ಹೇಗೆ ಬಂತು ಮತ್ತು ಯಾಕೆ ಬಂತು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತಿನ ವಿಡಿಯೋ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಅಶ್ಲೀಲ ಚಿತ್ರಗಳನ್ನು ಬ್ಲೂ ಫಿಲ್ಮ್ ಅನ್ನೋ ಹೆಸರಿನಲ್ಲೇ ಯಾಕೆ ಕರೀತಾರೆ ಅನ್ನೋದಕ್ಕೆ 3 ರೀತಿಯಾದ ಕಾರಣಗಳಿದೆ ಅಂತ ಹೇಳಲಾಗುತ್ತೆ. ಅದರಲ್ಲಿ ಮೊದಲನೇ ಕಾರಣ ಏನು ಅಂದರೆ, ಈಗಿನ ಕಾಲದಲ್ಲಿ ನೀಲಿ ಚಿತ್ರಗಳನ್ನು ಮಾಮೂಲಿ ಸಿನಿಮಾ ಚಿತ್ರಗಳನ್ನು ಶೂಟ್ ಮಾಡೋ ರೀತಿಯೇ ಶೂಟ್ ಮಾಡ್ತಾರೆ. ಅಂದರೆ ಅದಕ್ಕೂ ಬಜೆಟ್ ಇರುತ್ತೆ, ಪ್ರೊಡ್ಯೂಸರ್ ಇರ್ತಾನೆ, ಪ್ರೊಡಕ್ಷನ್ ಹೌಸ್ ಕೂಡ ಇರುತ್ತೆ. ಆದರೆ ಆಗಿನ ಕಾಲದಲ್ಲಿ ಮಾತ್ರ ಈ ರೀತಿ ಇರಲಿಲ್ಲ. ಯಾಕಂದರೆ ಆವಾಗ ಯಾವುದೇ ಬಜೆಟ್ ಇರಲಿಲ್ಲ, ಪ್ರೊಡ್ಯೂಸರ್ ಇರ್ತಾ ಇರಲಿಲ್ಲ, ಪ್ರೊಡಕ್ಷನ್ ಹೌಸ್ ಕೂಡ ಇರ್ತಾ ಇರಲಿಲ್ಲ. ತುಂಬ ಸೀಕ್ರೆಟಾಗಿ ಯಾರಿಗೂ ಗೊತ್ತಿಲ್ಲದೆ ಇರೋ ಥರ ಬ್ಲೂ ಕಲರ್ ಪರ್ದೆ ಅಂದರೆ ನೀಲಿ ಕಲರ್ ಬಟ್ಟೆ ಕಟ್ಕೊಂಡು ಶೂಟ್ ಮಾಡ್ತಿದ್ರು. ಆದ್ದರಿಂದ ಬ್ಲೂ ಫಿಲ್ಮ್ ಅನ್ನೋ ಹೆಸರು ಬಂತು ಅಂತ ಹೇಳಲಾಗುತ್ತೆ. ಎರಡನೇ ಕಾರಣ ಏನಂದರೆ, ಆಗಿನ ಕಾಲದಲ್ಲಿ ಫಿಲಿಮ್ ಕ್ಯಾಸೆಟ್ಗಳನ್ನು ಮಾರೋ ಅಂಗಡಿಯವರು ಈ ನೀಲಿ ಚಿತ್ರಗಳನ್ನು VCR ಕ್ಯಾಸೆಟ್ ರೂಪದಲ್ಲಿ ಮಾರ್ತಾಯಿದ್ರು. ಆದರೆ ಅವರು ಆ ಕ್ಯಾಸೆಟ್ಗಳನ್ನು ಒಂದು ನೀಲಿ ಬಣ್ಣದ ಕವರ್ನಲ್ಲಿಟ್ಟು ಮಾರ್ತಾ ಇದ್ರಿಂದ ಇದಕ್ಕೆ ಬ್ಲೂ ಫಿಲ್ಮ್ ಅನ್ನೋ ಹೆಸರು ಬಂತು ಅಂತ ಹೇಳಲಾಗುತ್ತೆ. ಮೂರನೇ ಕಾರಣ ಏನು ಅಂದರೆ, ಆಗಿನ ಕಾಲದಲ್ಲಿ ನೀಲಿ ಬಣ್ಣವನ್ನು ಒಂದು ಕೆಟ್ಟ ಅಥವಾ ಅಶುಭಕರ ಬಣ್ಣ ಅಂತ ಪಾಶ್ಚಾತ್ಯ ದೇಶಗಳಲ್ಲಿ ಪರಿಗಣಿಸಲಾಗ್ತಿತ್ತು. ಅದಕ್ಕೆ ಅಂಥ ಫಿಲಿಮ್ನಲ್ಲಿ ನಟಿಸೋ ಗಂಡು ಮತ್ತು ಹೆಣ್ಣಿಗೆ ಬ್ಲೂ ಮೆನ್ ಹಾಗೂ ಬ್ಲೂ ವುಮೆನ್ ಅಂತ ಕರಿತಾ ಇದ್ರು. ಹಾಗೂ ಆ ಫಿಲಮ್ಗಳನ್ನು ಬ್ಲೂ ಫಿಲಿಮ್ ಅಂತ ಕರಿತಾ ಇದ್ರು ಅಂತ ಹೇಳಲಾಗುತ್ತೆ. ಸೊ ಫ್ರೆಂಡ್ಸ್, ತಿಳ್ಕೊಂಡ್ರಲ್ಲ ಆ ಫಿಲಿಮ್ಗಳನ್ನು ಬ್ಲೂ ಫಿಲಿಮ್ ಅಂತಲೇ ಯಾಕೆ ಕರೀತಾರೆ ಅಂತ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.